63 ಇಂದ 52 ಮಟ ನೋ ಕ್ರ್ಯಾಶ್ ಡಯಟ್, ನೋ ಜಿಮ್, ನೋ ಸಪ್ಲಿಮೆಂಟ್ಸ್. ನನ್ನ ಫೇವ್ರೆಟ್ ಫುಡ್ ತಿನ್ಕೊಂತ ನಾ ಹೆಂಗೆ ಬಂದೀನಿ ಅಂಥೇಳಿ ವಿಡಿಯೋ ನೋಡಿರಿ. ಸೊ ನೀವೇ ನೋಡ್ಬೋದು ಮೊದಲಿನ ಫೋಟೋಸಾಗ ನಾ ಎಷ್ಟು ಚಬ್ಬಿ ಇದ್ದೆ ಆ್ಯಂಡ್ ರೈಸ್ ಕಾರ್ಟಿಸಾಲ್ ಲೆವೆಲ್ಸ್. ಆಮೇಲೆ ಎಷ್ಟು ಕಾನ್ಫಿಡೆಂಟ್ ಫೀಲ್ ಆಗೀನಿ, ಸ್ಕಿನ್ ಹೆಂಗೆ ಚೇಂಜ್ ಆಗೈತಿ ನೋಡೋಣ ಬರ್ರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಒಳಗೆ ನಾವೇನು ಮಾತಾಡೋಣ ಅಂದ್ರೆ ವೆಯ್ಟ್ ಲಾಸ್ ಬಗ್ಗೆ ಮಾತಾಡೋಣ್ರಿ. ಸೊ ಏನಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಮ್ಯಾಂಡೇಟ್ರಿ ದ್ಯಾಟ್ ಈ ವಿಡಿಯೋ ನಿಮ್ಗೆ ಜಲ್ದಿ ರೀಚ್ ಆಗಲಿ ಅಂಥೇಳಿ. ಬಿಕಾಸ್ ಈಗಿನ ಲೈಫ್ ಸ್ಟೈಲಿಗೆ ನೋಡಿದರೆ ನಾವು ಹೆಲ್ದಿ ಇಲ್ಲ ರೀ, ಎವ್ರಿ ಒನ್ ಆರ್ ನಾಟ್ ಹೆಲ್ದಿ. ಈಗ ನೋಡಿರಿ, ಹಳೆ ಕಾಲ ಮನುಷ್ಯರು ಇರ್ತಿದ್ರಲ್ಲ, ಜಲ್ದಿ ಹೇಳ್ತಿದ್ರು, ಸನ್ರೈಸ್ ಆಗೋಕ್ಕಿಂತ ಮೊದಲೇ ಹೇಳ್ತಿದ್ರು, ಸನ್ಸೆಟ್ ಆದಮೇಲೆ ಭಾಳ ಟೈಮ್ ಮಾಡ್ತಿರಲಿಲ್ಲ, ಜಲ್ದಿ ಮಕ್ಕೊಂಡು. ಆ್ಯಂಡ್ ಆಲ್ಸೋ ಅವ್ರ ಡಯಟೂ ಹಾಗೆ ಕ್ಲೀನ್ ಇರ್ತಿದ್ರಿ. ನಮ್ದು ಏನಾಗ್ಬಿಟ್ಟೈತಿ ಅಂದರೆ ನಮ್ಮದು ರೆವಲ್ಯೂಷನ್ ಇದು ಆಗ್ಕೊಂತ ಹೊಂಟಿದ್ದಲ್ಲ, ಲೈಫ್ ಸ್ಟೈಲ್ ಚೇಂಜ್ ಆಗತೈತಿ, ಎಲ್ಲನೂ ಚೇಂಜ್ ಆಗಿ ಇಟ್ಸ್ ಎಫೆಕ್ಟಿಂಗ್ ಅವರ್ ಹೆಲ್ತ್. ಸೊ ನಾವು ಕಷ್ಟಪಟ್ಟು ದುಡ್ದಿದ್ದು ರೊಕ್ಕ ಹಾಸ್ಪಿಟಲಿಗೆ ಖರ್ಚು ಮಾಡಬಾರ್ದಂದ್ರೆ ನಾವು ನಮ್ಮ ಸೆಲ್ಫಿಗಾಗಿ ಫುಡ್ಡಿನ ಮೇಲೆ ಇನ್ವೆಸ್ಟ್ ಮಾಡಬೇಕು ರೀ, ಆಲ್ಸೋ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಬೇಕು. ಏನಂದರೆ ಈಗ ನಾನು 63 ಇಂದ ಈ ಕರೆಂಟ್ ವೆಯ್ಟ್ವರೆಗೂ ನಾ ಹೆಂಗೆ ಬಂದೀನಿ, ಇಲ್ಲಿ ಮಟ್ಟ ಏನೇನು ಮಾಡೀನಿ. ಕ್ರ್ಯಾಶ್ ಡಯಟ್ ಮಾಡಿಲ್ಲ, ನಾನು ಜಿಮ್ಮಿಗೆ ಹೋಗಿಲ್ಲ, ಸಪ್ಲಿಮೆಂಟ್ಸ್ ತೊಗೊಂಡಿಲ್ಲ, ಪ್ರೋಟೀನ್ ಪೌಡರ್ ಇಲ್ಲ, ಏನಂದರೆ ಏನೂ ಮಾಡಿಲ್ಲ. ವಿತೌಟ್ ಡೂಯಿಂಗ್ ದಟ್ ಐ ಆಮ್ ಹಿಯರ್ ರೈಟ್ ನೌ ಪ್ರೆಸೆಂಟ್ ಇನ್ ಫ್ರಂಟ್ ಆಫ್ ಯು ಗೈಸ್. ಸೊ ಏನೇನು ಮಾಡೀನಿ ಅಂಥೇಳಿ ವಿಡಿಯೋ ಫುಲ್ ತನಕ ನೋಡಿ. ಲಾಸ್ಟಿಗೆ ಒಂದು ಪ್ರೋ ಟಿಪ್ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡಿರಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ, ಆ್ಯಂಡ್ ನೋಟಿಫಿಕೇಶನ್ ಬಟನ್ ಪ್ರೆಸ್ ಮಾಡಿ. ಸೊ ಏನೇನು ಅಂತ ಹೇಳಿ ಸ್ಟಾರ್ಟ್ ಮಾಡೋದು ಬರೀ. ಫಸ್ಟಿಗೆ ಏನಂದ್ರೆ ನೀವು ನಿಮ್ಮ ಕ್ಯಾಲರೀಸ್ ಕೌಂಟ್ ಮಾಡಬೇಕಾಗೈತಿ. ನಿಮ್ಮ ಬಾಡಿ ವೇಟ್ ತಕ್ಕಂಗೆ ನೀವು ಕ್ಯಾಲರೀಸ್ ಕೌಂಟ್ ಮಾಡಬೇಕು ರೀ. ನೀವು ಒಂದು ನೀರು ಒಂದು ಬಿಟ್ಟರೆ ಬೇರೆ ಏನೇನು ತೊಗೊತಿರಲ್ಲ, ಎವ್ರಿಥಿಂಗ್ ಹ್ಯಾಸ್ ಕ್ಯಾಲರೀಸ್ ಇನ್ ಇಟ್. ಓಕೆ, ಕ್ಯಾಲರೀಸ್ ಏನಂತ ಅಂದ್ರೆ ಆಲ್ಸೋ ಕ್ಯಾಲರೀಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ನಾನು ಬೇರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಬಿಕಾಸ್ ಇದು ಭಾಳ ಹಿಂದೆ ಆಕೈತಿ. ಫಸ್ಟ್ ಪಾಯಿಂಟ್ ಈಸ್ ದಟ್ ಕ್ಯಾಲರಿ ಇಂಟೇಕ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನಿಮ್ಮ ಬಾಡಿ ತಕ್ಕಂಗೆ ನೀವು ಕ್ಯಾಲರೀಸ್ ತೊಗೋಬೇಕು ರೀ. ಆಮೇಲೆ ಪ್ಲೇಟ್ನ ಪೋರ್ಷನ್ ಕಂಟ್ರೋಲ್ ತಿನ್ಬೇಕು ರೀ. ಈಗ ನೀವು ರೈಸ್ ಸಾಂಬಾರೇ ತಿನ್ನಿರಿ, ಅದು ಪ್ಲೇಟ್ ತುಂಬ ಬರೀ ಅನ್ನ ಸಾರೇ, ಅರ್ಧ ಕುಕ್ಕರ್ ಅನ್ನ ಸಾರು ತಿನ್ನೋದಲ್ಲ. ಪೋರ್ಷನ್ ಕಂಟ್ರೋಲ್ ಇರಬೇಕು. ಸೆಕೆಂಡ್ ಒನ್ ಪೋರ್ಷನ್ ಕಂಟ್ರೋಲ್. ಥರ್ಡ್ ಒನ್ ಈಸ್ ಎವ್ರಿ ಮೀಲಿಗೆ ಗ್ಯಾಪ್ ಇರಬೇಕು ರೀ. ಈಗ ನೀವು ಮಾರ್ನಿಂಗ್ 9 ಗಂಟೆಗೆ ತಿಂದರೆ ಇನ್ನೊಂದು ತಾಸು ಬಿಟ್ಟು ಏನೋ ತಿನ್ನೋಕೆ ಅನಿಸ್ತಿದೆ ನಿಮಗೆ, ಪಟ್ಟನ್ನು ತಿನ್ನೋದಲ್ಲ. ಸೊ ಅದು ತಿನ್ನಬೇಕು ಅನಿಸ್ತೈತಿ, ಇಟ್ಸ್ ಎ ಹ್ಯೂಮನ್ ನೇಚರ್. ಅದು ತಿನ್ಬೇಕು ಅನಿಸ್ಲಾರ್ದ ಮಾಡ್ಕೊಳ್ಳೋದು ಹೆಂಗಂದ್ರೆ ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರೋಟೀನ್ ಇಂಟೇಕ್. ಎಲ್ಲ ಮೀಲ್ನಾಗೂ ಸರ್ಟನ್ ಅಮೌಂಟ್ ಆಫ್ ಪ್ರೋಟೀನ್ ಇರಲೇಬೇಕು ರೀ. ಪ್ರೋಟೀನ್ ಇಲ್ಲ ಅಂತಂದ್ರೆ ನಿಮ್ದು ಏನು ಇರ್ತೈತಲ್ಲ, ಲೈಕ್ ನಿಮ್ದು ಪ್ಲೇಟ್ನಾಗ ರೇಷೋ ಇರ್ತೈತಿ ರೀ. ಹಿಂಗೆ ಕಾರ್ಬ್ಸ್, ಪ್ರೋಟೀನ್, ಫೈಬರ್, ಇದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ನೀವೆಲ್ಲ ಬ್ಯಾಲೆನ್ಸ್ ತಿನ್ನೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಪ್ರೋಟೀನ್ ಇಂಟೇಕ್ ಸ್ವಲ್ಪರೇ ಇರಬೇಕು. ಸೊ ಈ ಥರ ನೀವು ಬ್ಯಾಲೆನ್ಸ್ಡಾಗಿ ತಿನ್ಕೊಂತ ಒಂದು ಕನ್ಸಿಸ್ಟೆನ್ಸಿ ಇಂಥ ಸರ್ಟನ್ ನಂಬರ್ ಆಫ್ ಡೇಸಿಂಗ್ ಮಾಡಿದರೆ ನಿಮ್ಮದು ವೆಯ್ಟ್ ಲಾಸ್ ಆಗಲ್ಲ, ಫ್ಯಾಟ್ ಲಾಸ್ ಆಗ್ತೈತಿ. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಫ್ಯಾಟ್ ಲಾಸ್ ಆ್ಯಂಡ್ ವೆಯ್ಟ್ ಲಾಸ್. ಓಕೆ, ಇದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡಲ್ಲ, ಬೇರೆ ಟೈಮ್ನಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಸೊ ಈಗ ನಾವು ಹೆಂಗೆ ಏನೇನು ಮಾಡಬೇಕಾ, ನಾ ಏನೇನು ಮಾಡಿದೆ ಅಂತ ನಾನು ಹೇಳ್ತೀನಿ ರೀ. ಪರ್ಸ್ನಲಿ ನಂದು ಬಾಡಿ ವರ್ಕ್ ಆಗಿದ್ದು. ಸೊ ಇಟ್ ಸ್ಟಾರ್ಟೆಡ್ ಅರೌಂಡ್ ಲೈಕ್ ನಾರ್ಮಲ್ ನನಗಿರೋದು PCOD ಇದ್ದು ಒಂದು 6 ಇಯರ್ಸ್ ಆಯ್ತು. ಬಟ್ ನಂಗೆ ಸಿಂಟಮ್ಸ್ ಜಾಸ್ತಿ ಕಾಣಿಸಾಕತ್ತಿತ್ತು ಒಂದು 2 ಇಯರ್ಸ್ ಬ್ಯಾಕಿಂದ. ಯಾಕಂದರೆ ಐ ಫೆಲ್ಟ್ ಲೈಕ್ ಇಟ್ಸ್ 1 ಇಯರಿಂದ ನಂಗೆ ಹ್ಯೂಜ್ ಆಗಿ ಸಿಂಟಮ್ಸ್ ಕಾಣಿಸಾಕೈತಿ. ನಾ ಹೆಂಗಿದೆ ಹಿಂಗಾಗಿ ನಾನು ಫೋಟೋ ಅಪ್ಲೋಡ್ ಮಾಡ್ಕೊತೇನೆ ಹೋಗ್ತೀನಿ ರೀ ಇದ್ರನ್ಯಾಗ. ಸೊ ನಾ ಫಸ್ಟಿಗೆ ಏನು ಮಾಡಿದೆ ಅಂದರೆ ಡೈರೆಕ್ಟಾಗಿ ನಾ ಇದನ್ನೇ ತಿನ್ನಬೇಕಪ್ಪ, ನಾಳಿಂದ ಡಯಟ್ ಮಾಡಬೇಕು. ಸೊ ನನ್ನ ಫೇವ್ರೇಟ್ಸ್ ಲೈಕ್ ನಂಗೆ ಪಾನಿಪುರಿ ಇಷ್ಟ, ಅದನ್ನು ಬಿಡಬೇಕು, ಆಯಿಲಿ ಫುಡ್ ಬಿಡಬೇಕು, ಹಂಗೆ ಹಿಂಗೆ ಏನೂ ಮಾಡಿಲ್ಲ. ಬಟ್ ನನ್ನ ಒಂದು ಹ್ಯಾಬಿಟ್ ಏನಿತ್ತು ರೀ ಅಂದರೆ ಸಿನ್ಸ್ ಇಯರ್ಸ್ ಟುಗೆದರ್ ನಾ ಶುಗರ್ ತಿನ್ನಂಗಿಲ್ಲ. ಜಸ್ಟ್ ಬಿಕಾಸ್ ನಂಗೆ ಗೊತ್ತಿಲ್ಲ, ಲೈಕ್ ನಂಗೆ ಇಷ್ಟ ಆಗಲ್ಲ ರೀ ಇದು. ಆಲ್ಸೋ ನಂಗೆ ಬುದ್ಧಿ ಬಂದಾಗ ಗೊತ್ತಾಯ್ತು ಲೈಕ್ ಶುಗರ್ ಈಸ್ ಹಾರ್ಮ್ಫುಲ್ ಫಾರ್ ಯರ್ ಹೆಲ್ತ್. ಸೊ ನಾ ಶುಗರ್ ತಿನ್ನಲ್ಲ. ಏನೋ 3 ಮಂತ್ಸಿಗೆ ಒಮ್ಮೆ ಇಲ್ಲ 6 ಮಂತ್ಸಿಗೆ ಒಮ್ಮೆ ಐ ಡ್ರಿಂಕ್ ಟೀ ಆರ್ ಕಾಫಿ ಅಷ್ಟೇ. ಅದು ಬಿಟ್ಟರೆ ಐ ಡೋಂಟ್ ಟೇಕ್ ಶುಗರ್. ನಮ್ಮ ಮನೆಯೊಳಗೆ ಬೆಲ್ಲದ ಚಾ ಎಲ್ಲ ಕುಡಿತಾರೆ. ಸೊ ಈಗ ಡಯಟಿಗೆ ಬರೋಣ. ಹೆಂಗೆ ಡಯಟ್ ಪ್ಲ್ಯಾನ್ ಮಾಡ್ತಿದ್ದೆ ನಾನು ವೀಕ್ಲಿ ಹೆಂಗೆ ಅಂತೇಳಿ. ಐ ಆಮ್ ಪ್ಯೂರ್ಲಿ ವೆಜಿಟೇರಿಯನ್. ಓಕೆ, ಸೊ ನಮ್ಮ ಮನೆಯಾಗ ಎಗ್ಸ್ ತಿನ್ನೋಕೆ ಅಲೌಡ್ ಇಲ್ಲ ರೀ. ಸೊ ನನ್ನ ಸೋರ್ಸ್ ಆಫ್ ಪ್ರೋಟೀನ್ ಏನಂದ್ರೆ ಪನೀರ್, ಸೋಯಾ ಚಂಕ್ಸ್, ಆಮೇಲೆ ಟೋಫು, ಸಮ್ಟೈಮ್ಸ್ ಎಗ್ ತಿಂತಿದ್ದೆ ರೀ. ಹೊರಗೆ ಇಲ್ಲ ಮನೆಯಾಗೂ ಮಾಡ್ತಿದ್ದೆ, ಮನೆಯವ್ರಿಗೆ ಗೊತ್ತಿಲ್ಲಂಗೆ. ಸೊ ಈ ಪ್ರೋಟೀನ್ನ ನಾನು 4 ಥರ ಮೀಲ್ಸ್ ಒಳಗೆ ಇನ್ಕ್ಲೂಡ್ ಮಾಡ್ತಿದ್ದೆ. ಸೊ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ 2 ಸ್ಕ್ರ್ಯಾಂಬಲ್ಡ್ ಎಗ್, ಆಮೇಲೆ 1 ವೀಟ್ ಬ್ರೆಡ್ ಆರ್ ಎಲ್ಸ್ ವೈಟ್ ಬ್ರೆಡ್, ಏನಾದರೂ ವೀಟ್ ಬ್ರೆಡ್ ಇಸ್ ಗುಡ್. ಓಕೆ, ಅದು ಇಲ್ಲ ಅಂದರೆ ಅವಲಕ್ಕಿ 100 ಗ್ರಾಮ್ಸ್ ಆಫ್ ಅವಲಕ್ಕಿ ಪ್ಲಸ್ 2 ಬಾಯ್ಲ್ಡ್ ಎಗ್ಸ್, ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ಇಸ್ ಓಟ್ ಮೀಲ್ ಹೆಂಗಂದ್ರೆ ಓವರ್ ನೈಟ್ ಇಲ್ಲಾಂದರೆ ಕುಕ್ ಮಾಡಿದ್ರಿ ಮೀಲ್ಸ್. ಓಕೆ, ಇದು 3 ಆಯ್ತು. ಇಲ್ಲಾಂದ್ರೆ ನನ್ನ ಕಡೆ ಪ್ರೋಟೀನ್ ಪೌಡರ್ ಐತಿ, ಐ ರೇರ್ಲಿ ಯೂಸ್ ಬಿಕಾಸ್ ಅದಕ್ಕೆ 2,000 ಬರ್ತೈತಿ. ಸೊ ಹಾಗಾಗಿ ಭಾಳ ಯೂಸ್ ಮಾಡಲಿಲ್ಲ. ಸೊ ಇದೇ 3 ಮೀಲ್, ಅವಲಕ್ಕಿ ಆ್ಯಂಡ್ ಓಟ್ಸ್ ಮತ್ತು ಬಾಯ್ಲ್ಡ್ ಎಗ್, ಸ್ಕ್ರ್ಯಾಂಬಲ್ಡ್ ಎಗ್ ಮತ್ತು ಟೋಸ್ಟ್. ಈ 3 ನಾಷ್ಟ ನಾವು ಆಲ್ಮೋಸ್ಟ್ 1 ಇಯರ್ ಮಟ್ಟ ಮಾಡೀನಿ. ಇನ್ ಬಿಟ್ವೀನ್ ನಂಗೆ ಫೇವ್ರೇಟ್ಸ್ ಲೈಕ್ ಇಡ್ಲಿ ಅದು ಇದು ಏನೋ ಮಾಡಿದ್ರು ಐ ಕುಡ್ ಹ್ಯಾವ್ ಇನ್ ಬ್ಯಾಲೆನ್ಸ್ಡ್ ವೇ. ಮೊದಲೇನು ಮಾಡ್ತಿದ್ದೆ, ಇಡ್ಲಿ ಇಸ್ ಮೈ ಫೇವ್ರೇಟ್. ಓಕೆ, ಅದು ಒಂದು 8-10 ತಿಂತಿದ್ದೆ. ಈಗ ಮಾರ್ನಿಂಗ್ 8-10 ಇಡ್ಲಿ ತಿಂದ್ಬಿಡ್ತಿದ್ದೆ. ಮುಗೀತಲ್ರಿ, ಅಲ್ಲಿ 1500 ಕ್ಯಾಲರೀಸ್ ಮುಗೀತಂದ್ರೆ ಮುಗೀತು ಫುಲ್ ಡೇ ಇದ್ದ. ಸೊ ಹಾಗಾಗಿ ಎವ್ರಿಥಿಂಗ್ ಐ ವೆಂಟ್ ಆನ್ ಕ್ಯಾಲ್ಕುಲೇಟಿಂಗ್. ಏನು ತಿಂತೇನಲ್ಲ ಅದು ಕ್ಯಾಲ್ಕುಲೇಟ್ ಮಾಡ್ತಾ ಹೋದೆ. ಈಗ ಡಯಟ್ನಾಗ ಇದ್ದಾಗ ಏನು ಮಾಡ್ತೀನಿ, 2 ಇಡ್ಲಿ ವಿತ್ ಬಾಯ್ಲ್ಡ್ ಎಗ್ಸ್, ಕಂಟ್ರೋಲ್ ಕಾರ್ಬ್ಸ್ ಪ್ಲಸ್ ಪ್ರೋಟೀನ್. ಸೊ ಹಂಗೆ ಮಾಡ್ಕೊಂಡು ಮಾಡ್ತಾ ಬಂದಿರಿ. ನಾಷ್ಟ ಇದು ಮಾಡ್ತಿದ್ದೆ. ಓಕೆ, ನೆಕ್ಸ್ಟ್ ಲಂಚಿಗೆ ಬಂದರೆ ಲಂಚ್ ಐ ಕುಡ್ ಈಟ್ ಇಟ್ ಬೈ 1:30 or 2. ಓಕೆ, ಲಂಚ್ನಾಗ ಮೇನ್ಲಿ ಫೈಬರ್ಸ್ ಜಾಸ್ತಿ ಇರಬೇಕು ರೀ. ಫೈಬರ್ಸ್ ಪ್ಲಸ್ ಕಾರ್ಬ್ಸ್ ಪ್ಲಸ್ ಪ್ರೋಟೀನ್. ಫೈಬರ್ಸಿಗೆ ಬರೋದಾದ್ರೆ ಕ್ಯಾರೆಟ್ಸ್, ಕ್ಯುಕುಂಬರ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹಿಂಗೆ ನೀವು ತಿನ್ಬೋದಲ್ಲ ಅದು. ಕಾರ್ಬ್ಸ್ ಅಂದರೆ ರೈಸ್ ಆರ್ ಚಪಾತಿ ಏನಿರ್ತೈತೆ ಅದು. ಪ್ರೋಟೀನಿಗೆ
ಪನ್ನೀರ್ ಮತ್ತು ಸೇಮ್ ಅದೇ. ಸೊ ನಾನು ಹೆಂಗೆ ಮಾಡ್ತಿದ್ದೆ ಅಂದ್ರೆ ಪ್ಲ್ಯಾನ ಕಾಲೇಜ್ ಹೋಗ್ಬೇಕಲ್ರಿ, ಸೊ ಇಷ್ಟೆಲ್ಲ ತೊಗೊಂಡು ಹೋಗೋಕೆ ಇದು ಆಗೈತಿ. ಸೊ ರೈಸೇ ಮಾಡಿಬಿಡ್ತಿದ್ದೆ, ಭಾಳಷ್ಟು ವೆಜಿಟೇಬಲ್ಸ್ ಹಾಕಿ 100 grams ಆಫ್ ರೈಸ್, 100 grams ಆಫ್ ವೆಜೀಸ್ ಮತ್ತು ಪನ್ನೀರ್ 50 grams ಇಲ್ಲಾಂದರೆ 2 egg ಹಾಕಿ ರೈಸ್ ಥರ ಮಾಡಿ ಮಸಾಲ ಆಯಿಲ್ ಕಡಿಮೆ ಹಾಕಿ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ ರೀ ರೈಸ್. ಇನ್ ಕೇಸ್ ಇದು ಇತ್ತಂದ್ರೆ ಚಪಾತಿನಾಗ ಅದು ಮೇಂಟೈನ್ ಆಗಿ ನೋಡಿಕೊಂಡು ಬ್ಯಾಲೆನ್ಸ್ಡ್ ಆಗಿ ತಿಂತಿದ್ದೆ ರೀ. ಒಂದೇ ಚಪಾತಿ ಇಟ್ ವೇಸ್ ಅರೌಂಡ್ 60 to 70 grams ನಾವು ಮಾಡೋದ್ರ ಮೇಲೆ ಇದು. ಒಂದು ಚಪಾತಿ, ಬೌಲ್ ಆಫ್ ಪಲ್ಯ, ಆಮೇಲೆ ಪ್ರೋಬಯೋಟಿಕ್ಸ್ ಇನ್ಕ್ಲೂಡ್ ಆಗ್ಬೇಕು ರೀ ಮಧ್ಯಾಹ್ನ, ಕರ್ಡ್ ಪ್ಲಸ್ ಪ್ರೋಟೀನ್ ಪ್ಲಸ್ ಇವೆಲ್ಲ. ಮನೆಯಾಗಿರೋರಿಗಿದ್ರೆ ಹೇಳ್ತೇನಲ್ರಿ ಆರಾಮ್ ಇರ್ತೈತಿ ಡಯಟ್ ಮಾಡೋದು. ಈ ಹೊರಗೆ ಹೋಗೋದ್ರೆ ಕಷ್ಟ ಆಗ್ತೈತಿ, ಲೈಕ್ ಕಾಲೇಜ್ ಆಫೀಸ್ ಗೋಯಿಂಗ್ ಮನೆಯಾಗಿದ್ದವ್ರಿಗೆ ಆರಾಮ್ ಇರ್ತೈತಿ. ಸೊ ಇದು ಲಂಚ್ ಪ್ಲ್ಯಾನ್ ಹಿಂಗೆ ಮಾಡ್ತಿದ್ದೆ. ಆಮೇಲೆ ಡಿನ್ನರಿಗೆ ಬಂದರೆ ಬಿಫೋರ್ 7 ಡಿನ್ನರ್ ಮಾಡ್ತಿದ್ದೆ. ಈ 7 o'clock ಮೇಲೆ ನಾನು ಏನೂ ತಿಂತಿರಲಿಲ್ಲ, ಜಸ್ಟ್ ಬೇಕಿತ್ತಂದ್ರೆ ನೀರು ಕುಡಿತಿದ್ದೆ, ಡಿಟಾಕ್ಸ್ ವಾಟರ್ ಕುಡಿತಿದ್ದೆ ಅಷ್ಟೇ. ಸೊ ಡಿನ್ನರ್ನು ಅದೇ ಲೈಟಾಗಿ ತಿಂತಿದ್ದೆ. ಮಧ್ಯಾಹ್ನ ರೈಸ್ ತಿಂದರೆ ಇಲ್ಲಿ ಚಪಾತಿ ತಿಂದರೆ ಅಲ್ಲಿ ರೈಸ್, ಆರೆಲ್ಸ್ ಐ ವುಡ್ ಹ್ಯಾವ್ ಲೈಕ್ ಟೈಮ್ ಭಾಳ ಇತ್ತಂದರೆ ಸೂಪ್ಸ್ ತೊಗೋತಿದ್ದೆ ರೀ. ಬಟ್ ಅದು ಮಾಡೋಕೆ ಟೈಮ್ ಭಾಳ ಹಿಡಿತೈತಿ. ಸೊ ಹಾಗಾಗಿ ಅಲ್ಟರ್ನೇಟಿವ್ಲಿ ಸೇಮ್ ಅದೇ ತಿಂತಿದ್ದೆ. ದಿಸ್ ವಾಸ್ ಮೈ ಡಯಟ್. ಓಕೆ, ಆಮೇಲೆ ಮಿಡ್ ಮಾರ್ನಿಂಗ್ ನಂಗೆ ಹಸಿವು ಆತಂದ್ರೆ ಲೈಕ್ 11 o'clock ಇನ್ ಬಿಟ್ವೀನ್ ದ ಮೀಲ್ಸ್ ಫ್ರೂಟ್ಸ್ ತಿಂತಿದ್ದೆ ರೀ ನಾನು. ಈಗ ನೀವು ಜ್ಯೂಸ್ ಕುಡಿದ್ರೆ ಶುಗರ್ ಲೆವೆಲ್ ಸ್ಪೈಕ್ ಆಕೈತಿ, ಆಲ್ಸೋ ಅದ್ರಾಗ ಆ್ಯಡೆಡ್ ಎಕ್ಸ್ಟ್ರಾ ಶುಗರ್ ಇರ್ತೈತಿ. ಇದ್ರ ಫ್ರುಕ್ಟೋಸ್ದು ಎಲ್ಲ ಸೇರಿ ನಿಮ್ಗೆ ಎಕ್ಸ್ಟ್ರಾ ನಿಮ್ಗೆ ಅದರಿಂದ ಇನ್ನೂ ಲಾಭ ಇಲ್ಲ ರೀ, ಲಾಸೇನೇ ಐತಿ. ಅದ್ರ ಬದಲಿ ಆ್ಯಪಲ್ ಜ್ಯೂಸ್ ಕುಡಿ ಬದಲಿ ಹೋಲ್ ಫ್ರೂಟ್ ಆ್ಯಪಲ್ ತಿನ್ಬೇಕು ರೀ ನೀವು. ಎಕ್ಸಾಂಪಲ್, ಎನಿ ಒನ್ ಫ್ರೂಟ್ ಒನ್ ಡೇನಾಗ ಯಾವ್ದಾರು ನಿಮಗೆ ಅವೈಲೇಬಲ್ ಇದ್ದು ಫ್ರೂಟ್ ನೀವು ತಿನ್ನಲೇಬೇಕು. ಆಲ್ಸೋ ಫ್ರೂಟ್ಸ್ ಯಾವ ತಿನ್ಬೇಕಂತ ನಾನು ಸಪ್ರೇಟ್ ಮಾಡ್ತೀನಿ, ಬಿಕಾಸ್ ಅದು ಡೀಟೇಲ್ ವಿಡಿಯೋ ಬೇಕಾಗೈತಿ. ಸೊ ಹಾಗಾಗಿ 3 meals ಆ್ಯಂಡ್ 1 fruit a day ಆ್ಯಂಡ್ 3 to 4 liters ಆಫ್ ವಾಟರ್. ಆಲ್ಸೋ ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಈಗ ಮಾರ್ನಿಂಗ್ ನಾನು ಡಿಟಾಕ್ಸ್ ವಾಟರ್ ಕುಡಿತಿದ್ದೆ. ಡಿಟಾಕ್ಸ್ ವಾಟರ್ ಇನ್ ದ ಸೆನ್ಸ್ ಲೆಮನ್ ಆ್ಯಂಡ್ ಹಾಟ್ ವಾಟರ್ ಅಲ್ಲ, ಡಿಟಾಕ್ಸ್ ವಾಟರ್ ಯಾಕಂದ್ರೆ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು. ಸೊ ಅದರಿಂದ ನನಗೆ ಕುಡಿತಿದ್ದೆ ರೀ ನಾನು. ಜೀರಾ, ಅಜ್ವೈನ್ ಮತ್ತು ಸಾಫ್ ಮತ್ತು ಕೊರಿಯಂಡರ್ ಇದು ಸೀಡ್ಸ್, ಇನ್ನೊಂದೇನೋ 2-3 ಐಟಮ್ ಹಾಕ್ತಿದ್ದೆ. ಸೊ ಹಾಕಿ ಮಾರ್ನಿಂಗ್ ಅದು ಕುಡಿದು ಮೈ ಡೇ ಸ್ಟಾರ್ಟ್ಸ್ ವಿತ್ ಡಿಟಾಕ್ಸ್ ವಾಟರ್, ಬ್ರೇಕ್ಫಾಸ್ಟ್, ಮಿಡ್ ಮಾರ್ನಿಂಗ್ ಸ್ನ್ಯಾಕ್, ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್, ಡಿನ್ನರ್. ಈ ಥ್ರೂ ಔಟ್ ದ ಡೇ ಪ್ರೋಟೀನ್ ನೀವು ಒಂದೇ ಟ್ರೈ ಮಾಡಿರಿ. ಲೈಕ್ ಪ್ರೋಟೀನ್ ಇನ್ಕ್ಲೂಡ್ ಮಾಡಲಾರ ನೀವು ಡೈಲಿ ಹಿಂಗೆ ತಿಂತಿರಲಿಲ್ಲ, ಹಾಗೆ ಒನ್ ಡೇ ನಾನು ಹೇಳಿದ ಮೀಲ್ ಪ್ಲ್ಯಾನ್ ಮಾಡಿರಿ. ಯು ವಿಲ್ ಗೆಟ್ ಟು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೋಟೀನ್ಸ್, ಬ್ಯಾಲೆನ್ಸ್ ಡಯಟ್ ಪ್ಲಸ್ ಹ್ಯಾವಿಂಗ್ ದ ನಾರ್ಮಲ್ ಮೀಲ್ ಲೈಕ್ ಎವ್ರಿ ಒನ್ ಈಸ್ ಹ್ಯಾವಿಂಗ್. ಓಕೆ, ಸೊ ಇಷ್ಟ ಆಗಿತ್ತು ರೀ ನನ್ನ ಡಯಟ್ ಪ್ಲ್ಯಾನ್. ಆ್ಯಂಡ್ ಏನು ಆಮೇಲೆ ಡಯಟ್ ಆಯ್ತು ರೀ. ಈಗ ಇನ್ನು ಬರೋನು ವರ್ಕೌಟಿಗೆ. ವರ್ಕೌಟ್ ಇನ್ ಅ ಸೆನ್ಸ್ ನಿಮಗೆ 3 ಥರ ಬರ್ತೈತೆ ರೀ: ಕಾರ್ಡಿಯೋ, ಸ್ಟ್ರೆಂತ್ ಟ್ರೈನಿಂಗ್, ಯೋಗ ಪ್ಲಸ್ ವಾಕಿಂಗ್. ಓಕೆ, ಈ 4 ಐತಲ್ಲ, ದ ವಾಕಿಂಗ್ ಈಸ್ ಮೇನ್ ಇಂಪಾರ್ಟೆಂಟ್ ಒನ್, ಸ್ಟ್ರೆಂತ್ ಟ್ರೈನಿಂಗ್ ಇಸ್ ದ ಸೆಕೆಂಡ್, ಥರ್ಡ್ ಈಸ್ ಯೋಗ, ಫೋರ್ತ್ ಈಸ್ ಕಾರ್ಡಿಯೋ. ಯಾಕಂತ ಹೇಳ್ಕೊಂತ ಹೋಗ್ತೀನಿ. ಓಕೆ, ಫಸ್ಟ್ ನೀವು ಮಾಡಬೇಕಾಗಿದ್ದು ಸ್ಟ್ರೆಂತ್ ಟ್ರೈನಿಂಗ್. ಅದಕ್ಕೆ ನೀವು ಜಿಮ್ಗೆ ಹೋಗ್ಬೇಕಂತ ಅವಶ್ಯ ಇಲ್ಲ. ಒಂದು ಪೇರ್ ಆಫ್ 2 kg ಡಂಬಲ್ಸ್ ತೊಗೋರಿ. ಆನ್ಲೈನಾಗ ಇಟ್ ವಿಲ್ ಬಿ ಅರೌಂಡ್ 200 to 350. ಆ 2 kg ಡಂಬಲ್ಸಿಂದ ನೀವು ಎಂಟೈರ್ ವರ್ಕೌಟ್ ಆಕೈತಿ. ಜಿಮ್ನಾಗ ಏನೇನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಿರಲ್ಲ ಅದು ಮನಿನಾಗ ಆಕೈತಿ. ಸೊ 2 kg ಡಂಬಲ್ಸಿಂದ ಸ್ಟ್ರೆಂತ್ ಟ್ರೈನಿಂಗ್. ಆಲ್ಸೋ ವೀಕ್ಲಿ ಪ್ಲ್ಯಾನ್ ಮಾಡ್ತಿದ್ದೆ ರೀ ನಾವು ವರ್ಕೌಟ್. ಲೈಕ್ ವೀಕ್ನಾಗ 4 days ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ದೆ. ಅದು ವರ್ಕೌಟ್ ವೀಡಿಯೋಸ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಸಪ್ರೇಟಾಗಿ ಮಾಡ್ತೀನಿ. ಸ್ಟ್ರೆಂತ್ ಟ್ರೈನಿಂಗ್ 4 days, ಅದು ಸ್ಪ್ಲಿಟ್ ಹಾಕಿತ್ತು ರೀ. ಅಪ್ಪರ್ ಬಾಡಿ, ಲೋವರ್ ಬಾಡಿ, ಬೈಸೆಪ್ಸ್, ಚೆಸ್ಟ್ ಹಾಗೆಲ್ಲ. ಅದಾದಮೇಲೆ ಬಾಡಿ ರಿಲ್ಯಾಕ್ಸ್ ಆಗಲಿ ಅಂತೇಳಿ 1 day ಯೋಗ ಪ್ಲಸ್ 1 day ಕಾರ್ಡಿಯೋ. ಆಮೇಲೆ ವಾಕಿಂಗಿಗೆ ಬರೋದು. ವಾಕಿಂಗಿಗೆ ಡೈಲಿ 10 to 20,000 ನೀವು ಸ್ಟೆಪ್ಸ್ ಕಂಪ್ಲೀಟ್ ಮಾಡಲೇಬೇಕು ರೀ. ಫೋನಿಗೆ ಏನೇನೋ ಯೂಸ್ ಮಾಡ್ತೀರಿ, ಒಂದು ಸ್ಟೆಪ್ ಕೌಂಟರ್ ಆ್ಯಪ್ ಹಾಕೋರಿ, ಅದು ಹಾಕಿತ್ತು ಇಲ್ಲ ನೋಡ್ಕೊಂಡು ಹೋಗ್ರಿ ಅಷ್ಟೇ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ನೀವು ಸಪ್ರೇಟಾಗಿ ಹೇಳ್ಬೇಕಪ್ಪ ಮಾರ್ನಿಂಗ್ 5 o'clock ಅದು ವಾಕಿಂಗ್ ಹೋಗ್ಬೇಕು, ಇದು ಆಗಂಗಿಲ್ಲ ರೀ, ಯಾರ ಕಡೆನೂ ಆಗಲ್ಲ. ಸೊ ನಾನು ಏನಂತೀನಿ ಅಂದರೆ, ಬ್ರೇಕ್ಫಾಸ್ಟ್ ಆಯ್ತು ಒಂದು 10 minutes ವಾಕ್ ಹೋಗ್ರಿ, ಲಂಚ್ ಆಯ್ತಾ ಒಂದು 10 minutes ವಾಕ್, ಪೋಸ್ಟ್ ಡಿನ್ನರ್ ಲಂಚ್ 10 minutes ವಾಕ್. ಕಾಲ್ ಬಂದಿರ್ತೈತೆ, ಮಾತಾಡ್ಕೊಂತ ಅಡ್ಡಾಡಿ, ಸ್ಟೆಪ್ಸ್ ಕೌಂಟ್ ಹಾಕೊಂತ ಇರ್ತೀವಿ, ನಿಮ್ಮ ಕ್ಯಾಲರೀಸ್ ಬರ್ನ್ ಹಾಕೊಂತ ಇರ್ತೀವಿ. ಇಲ್ಲಿ ಹ್ಯಾವ್ ನೋ ಪ್ರೆಷರ್ ಲೈಕ್ ನಾ ಹಾಫ್ ಆನ್ ಅವರ್ ವಾಕಿಂಗ್ ಮಾಡಬೇಕಪ್ಪ, ಅದೇ ಒಂದು ಟೆನ್ಷನ್ ಇರ್ತೈತಿ. ಸೊ ಬೆಟರ್ ದ್ಯಾಟ್ ನೀವು 10 minutes ಇಷ್ಟಪಟ್ಟು ಮಾಡಬೇಕು. ನೀವು ಕೆಲಸ ಕಷ್ಟಪಟ್ಟು ಮಾಡಬಾರ್ದು. ನೀವು ಇದನ್ನಾಗಿ ಇರೋದು ಅದೇ, ಇಷ್ಟಪಟ್ಟು ನೀವು ಡಯಟ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಆಲ್ಸೋ ವರ್ಕೌಟ್ ಮಾಡಬೇಕು. ಈ 3 ಕೆಲಸ ನೀವು ಮಾಡಿದರೆ ಯು ವಿಲ್ ಬಿ ಅನ್ರೆಕಗ್ನೈಸೇಬಲ್ ಇನ್ 3 months ಅಷ್ಟೇ. ಸೊ ಈ ವಿಡಿಯೋದಾಗ ಎಷ್ಟು ಹೇಳೋಕ್ಕಾಗೈತಿ ಅಷ್ಟು ಹೇಳೀನಿ ನಾನು. ಇಂಪಾರ್ಟೆಂಟ್ ಫೈನಲ್ ರಿಕ್ಯಾಪ್ ಏನಂದ್ರೆ, ಡಯಟ್ ಮೇಂಟೈನ್ ಮಾಡಬೇಕು, ಕ್ಯಾಲರಿ ಡೆಫಿಷಿಟ್ದಾಗಿರಬೇಕು, ವರ್ಕೌಟ್ ಮಾಡಬೇಕು. ಅದ್ರಾಗ ಸ್ಟ್ರೆಂತ್ ಟ್ರೈನಿಂಗ್, ವಾಕಿಂಗ್, ಯೋಗ, ಕಾರ್ಡಿಯೋ ಇಸ್ ದ ಲಾಸ್ಟ್ ಆಪ್ಷನ್. ಓಕೆ, ಡಯಟ್, ಸ್ಟ್ರೆಂತ್ ಟ್ರೈನಿಂಗ್, ಸ್ಟೇ ಹೈಡ್ರೇಟೆಡ್, 3 to 4 liters ಆಫ್ ವಾಟರ್. ಆ್ಯಂಡ್ ಆಲ್ಸೋ ಆಯಿಲಿ ಫುಡ್ ತಿನ್ನಬಾರ್ದು. ಆಯಿಲಿ ಫುಡ್ ವೀಕ್ಲಿ ಒನ್ಸ್ ಹ್ಯಾವ್ ಅ ಚೀಟ್ ಮೀಲ್. ಲೈಕ್ ಬಜ್ಜಿ ತಿನ್ಬೇಕಂದ್ರೆ ಬುಟ್ಟಿ ತುಂಬ ತಿನ್ನೋದಲ್ಲ, 2 ತಿನ್ನಿರಿ ಸಾಕು, ಕ್ರೇವಿಂಗ್ ಸ್ಯಾಟಿಸ್ಫೈ ಆಗಕ್ಕೆ. ಏನೇನು ತಿನ್ನಬಾರ್ದು ಅಂದರೆ, ಆಯಿಲಿ ಫುಡ್, ನೋ ಶುಗರ್, ನೋ ಹೈ ಇಂಟೆಕ್ ಕ್ಯಾಲರೀಸ್. ಲೈಕ್ ಇಡ್ಲಿ ತಿನ್ನಿರಿ, ವಡ ತಿನ್ನಬೇಡಿ, ಉತ್ತಪ್ಪ ತಿನ್ನಿರಿ, ದೋಸೆ ತಿನ್ನಬೇಡ್ರಿ, ಗೀ ರೋಸ್ ದೋಸೆ ಹಂಗೆ. ಸೊ ಏನೇನು ಅವಾಯ್ಡ್ ಮಾಡ್ಬೇಕಂತ ಇನ್ನೊಂದ್ಸಲ ಹೇಳ್ತೀನಿ. ಆಯಿಲಿ ಫುಡ್ ತಿನ್ನಬಾರ್ದು, ಶುಗರ್ ತಿನ್ನಬಾರ್ದು, ಎಲ್ಲನೂ ಏನ ತಿಂದರೂ ಅಂಡರ್ ಕ್ಯಾಲರೀಸ್ ತಿನ್ನಿರಿ, ಲಿಮಿಟೆಡಾಗಿ ತಿನ್ನಿರಿ. ಮೇನ್ ಅದು ಹ್ಯಾವ್ ಅ ಕ್ಯಾಲರಿ ಕೌಂಟ್ ಅಷ್ಟೇ ನೋಡಿರಿ. ರಿಫೈನ್ಡ್ ಆಯಿಲ್ಸ್ ಯೂಸ್ ತಿನ್ನಬಾರ್ದು, ಪ್ಯಾಕೆಟ್ ಫುಡ್ ತಿನ್ನಬಾರ್ದು, ಚಿಪ್ಸ್, ನಮ್ಕೀನ್, ಅದು ಇದು ಏನೂ ತಿನ್ನಬಾರ್ದು ರೀ. ಈ ಏನು ಹೇಳೇನಲ್ಲ ಇವಷ್ಟು ಮಾಡಿರಿ. ನೀವು ಏನು ತಿನ್ನಬಾರ್ದಲ್ಲ ಅದು ನೀವು ತಾನಾಗೆ ಬಿಡ್ತೀರಿ. ಇದನ್ನು ಮಾಡಿದರೆ ವಿಲ್ ನಾಟ್ ಹ್ಯಾವ್ ಕ್ರೇವಿಂಗ್ಸ್ ಫಾರ್ ದೀಸ್. ಓಕೆ, ಸ್ವೀಟ್ಸ್, ಚಿಪ್ಸ್ ಇದಕ್ಕೆಲ್ಲ ನೀವು ಕ್ರೇವಿಂಗ ಮಾಡೋಕ್ಕೆ ಹೋಗಂಗಿಲ್ಲ. ಪ್ರೋಟೀನ್ ಇಂಟೆಕ್ ನಿಮ್ಮ ಹೊಟ್ಟಿನಾಗಿದ್ರೆ ಸೊ ನಿಮ್ಗೆ ತಿನ್ಬೇಕು ಅನ್ಸಂಗಿಲ್ಲ. ಸೊ ದ್ಯಾಟ್ ಇಸ್ ದ ರೀಸನ್ ನಾನು ಏನೇನು ತಿನ್ನಬಾರ್ದು ಅನ್ನೋ ಭಾಳ ಡೀಟೇಲ್ ಹೇಳ್ತೀನಿ. ನೀವು ಇದು ಮಾಡಿರಿ. ಇದು ನೀವು ಮಾಡೋಕತ್ತಿಲ್ಲ ಅಂತೇಳಿ ನೀವಾಗೆ ಬಂದು ನಾನು ಹೇಳ್ತೀವಿ.
ಸೊ ಯಾ ಇದು ವಿಡಿಯೋ ಇಷ್ಟ ಆಗೈತೆ ರೀ. ಆ್ಯಂಡ್ ಏನರ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂಥೇಳಿ. ಆ್ಯಂಡ್ ಡೀಟೇಲ್ ವಿಡಿಯೋ ಎದ್ರ ಮೇಲೆ ಬೇಕಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ತೆ. ಸೊ ಯಾ ಜರ್ನಿ ಸ್ವಲ್ಪ ಹಾರ್ಡ್ ಇರ್ತೈತೆ ರೀ. ಲೈಕ್ ಈಗ ನೀವು ಇಷ್ಟು ದಿನ ಏನೇನು ಬೇಕೆಲ್ಲ ತಿನ್ಕೊಂಡು ಬಂದಿರ್ತೀರಿ. ಸಡನ್ನಾಗಿ ನಿಮ್ಗೆ ಬೇಕಾಗಿರೋ ಫುಡ್ಸ್ ಬಿಡಬೇಕಂದ್ರೆ ಕಷ್ಟ ಆಕೈತಿ. ಸೊ ಸ್ಟೆಪ್ ಬೈ ಸ್ಟೆಪ್ ಈಗ ಮಂಡೇ ವರ್ಕೌಟ್ ಸಕ್ಸಸ್ ಆಯಿತು, ಪ್ಲ್ಯಾನ್ ಸಕ್ಸಸ್ ಆಯಿತು. ಒನ್ ಡೇ ವರ್ಕೌಟ್ ಮಾಡಿರಿ, ಒನ್ ಡೇ ಡಯಟ್ ಮಾಡಿರಿ, ಫುಲ್ ಮಂಡೇ ಟು ಸ್ಯಾಟರ್ಡೇ ಮಾಡಿರಿ. ಸಂಡೇ ಹ್ಯಾವ್ ಒಂದು ಚೀಟ್ ಡೇ ಅಲ್ಲ, ಚೀಟ್ ಮೀಲ್ ತಿನ್ನಿರಿ. ಬ್ರೇಕ್ಫಾಸ್ಟಿಗೆ ಇಡ್ಲಿ ವಡೆ ತಿನ್ಬೇಕಾ? ಹಾಂ ಓಕೆ ತಿನ್ನಿರಿ. ಅಟ್ಲೀಸ್ಟ್ ಮಧ್ಯಾಹ್ನ ತಿನ್ಬೇಕಾ? ಹಾಂ ತಿನ್ನಿರಿ. ಚೀಟ್ ಡೇ ಆಗಬಾರ್ದು ರೀ, ಚೀಟ್ ಮೀಲ್ ಆಗ್ಬೇಕು. ವೀಕ್ಲಿ ಒನ್ಸ್ ಮಾಡಿರಿ ಅಷ್ಟೇ. ಸೊ ಯಾ 130 ಡೇಸ್ ಮಾಡಿರಿ ಹೆಂಗಿತ್ತು ಅಂತ ಹೇಳಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್.